ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತನ ಪ್ರಸಾದವು ದೇವರ ಪ್ರೀತಿ ಪವಿತ್ರಾತ್ಮನಿರಲಿ. ನೀವು ವಿಶ್ವಾಸದಾಗ ಪವಿತ್ರಾತ್ಮ ಅವರನ್ನು ಪಡೆದಿರೋ ಭೂರಾಜ್ಯಗಳೇ ಸೂಚಿಸಿರಿ ದೇವರನ್ನು. ಹಲ್ಲೆಲೂಯ. ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯೇಸು ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರರೇ, ಪ್ರೇಷಿತರ ಕಾರ್ಯಕಲಾಪಗಳಿಂದ ಆರಿಸಿಕೊಂಡ ವಾಕ್ಯಗಳನ್ನು ನಾವು ಕಿವಿಗೊಡುತ್ತಿರುವಾಗ, ಆಲಿಸುತ್ತಿರುವಾಗ, ಇಂದಿನ ಮೊದಲನೇ ವಾಚನದಲ್ಲಿ ಪೌಲರು ಎಫೆಸ್ ನಗರಕ್ಕೆ ಹೋಗುವುದನ್ನು ನಾವು ನೋಡುತ್ತೇವೆ. ಎಫೆಸ್ ನಗರದಲ್ಲಿ ಇದ್ದ ಸಭೆಯವರು ಪ್ರಭು ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ್ದರು. ದೀಕ್ಷಾಸ್ಥಾನದ ಮೊದಲನೇ ಭಾಗವನ್ನು ಅವರು ಅಂಗೀಕರಿಸಿದ್ದರು. ನೀರಿನ ದೀಕ್ಷೆ, ಪ್ರಾಯಶ್ಚಿತ್ತ ದೀಕ್ಷೆಯನ್ನು ಪಡೆದಿದ್ದರೆ ಹೊರತು ಅವರು ಪವಿತ್ರಾತ್ಮನ ದೀಕ್ಷೆಯನ್ನು ಪಡೆಯದೆ ಜೀವಿಸುತ್ತಿದ್ದರು. ಹೌದು ಪ್ರೀತಿಯ ಸಹೋದರ ಸಹೋದರಿ, ನಾವು ಸಹ ನಮ್ಮ ಜೀವನದಲ್ಲಿ ಈ ಎರಡನ್ನು ನಾವು ಚೆನ್ನಾಗಿ ಅರಿತಿರಬೇಕಾಗಿದೆ. ಎಳೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಎಳೆ ಪ್ರಾಯದಲ್ಲಿ ನಾವು ಅವರಿಗೆ ದೀಕ್ಷೆಯನ್ನು ಕೊಡುತ್ತೇವೆ. ಅದು ಜನ್ಮ ಪಾಪದಿಂದ ಅವರನ್ನು ತೊಳೆಯುವುದಕ್ಕಾಗಿ ಹಾಗೂ ಸಣ್ಣ ಪುಟ್ಟ ಪಾಪಗಳು ಇರುವಾಗ ಅವರನ್ನು ಮುಕ್ತಗೊಳಿಸುವುದಕ್ಕಾಗಿ ಈ ಒಂದು ದೀಕ್ಷೆಯನ್ನು ನೀಡುತ್ತೇವೆ. ಕಾಲಕ್ರಮೇಣ ಅವರು ಬೆಳೆದಂತೆ ದೇವರ ಅರಿವನ್ನು ಪಡೆದುಕೊಂಡು ದೇವರ ಜ್ಞಾನದಲ್ಲೇ ಅವರು ನೆಲೆ ನಿಂತವರಾಗಿರಬೇಕಾಗಿದೆ. ಅದಕ್ಕೆ ಪವಿತ್ರಾತ್ಮರ ಪ್ರೇರಣೆ, ಪವಿತ್ರಾತ್ಮರ ಪ್ರಸನ್ನತೆ, ಪವಿತ್ರಾತ್ಮ ಇರುವಿಕೆ ಅತ್ಯಗತ್ಯ. ಆದ ಕಾರಣ ಪೌಲರು ಅವರಿಗೆ ಪವಿತ್ರಾತ್ಮರನ್ನು ಪರಿಚಯಿಸಿಕೊಟ್ಟದ್ದು ಮಾತ್ರವಲ್ಲದೆ ಪವಿತ್ರಾತ್ಮರನ್ನು ಅವರಿಗೆ ಅನುಗ್ರಹಿಸುತ್ತಾರೆ. ಇಂದಿನ ಸುಸಂದೇಶದಲ್ಲಿ ಇಂಥದನ್ನೇ ನಾವು ಕಾಣುತ್ತೇವೆ. ಈಗ ನೀವು ಆಡುತ್ತಿರುವ ಮಾತುಗಳು ನಮಗೆ ಸ್ಪಷ್ಟವಾಗಿದೆ, ನಾವು ಅರಿತಿದ್ದೇವೆ. ನೀವು ನಮಗೆ ಸಾಂಕೇತಿಕವಾಗಿ ಮಾತನಾಡಬೇಕಾಗಿಲ್ಲ, ನೇರವಾಗಿ ನೀವು ಮಾತನಾಡಬಹುದು, ಅರಿತಿದ್ದೇವೆ ಎಂದು ಹೇಳಿದರು. ಪ್ರಭು ಯೇಸು ಕ್ರಿಸ್ತರು ಅವರ ಮನಸ್ಸಿಗೆ ಮತ್ತೊಂದು ಬೆಳಕನ್ನು ಚೆಲ್ಲುತ್ತಾರೆ. ಇನ್ನು ಕೆಲವೇ ಕಾಲ ನೀವು ನನ್ನನ್ನು ಬಿಟ್ಟು ಅಗಲುವಿರಿ, ನೀವು ನನ್ನನ್ನು ಬಿಟ್ಟು ಓಡಿ ಹೋಗುವಿರಿ, ನಾನು ಏಕಾಂಗಿಯಾಗಿ ಇದ್ದೇನೆಂದು ನೀವು ತಿಳಿಯಬೇಡಿ. ತಂದೆ ದೇವರು ನನ್ನಲ್ಲಿದ್ದಾರೆ, ಆದರೆ ನೀವು ನನ್ನಲ್ಲಿರುವಾಗ ಮಾತ್ರ ನನಗೆ ಶಾಂತಿ, ನೆಮ್ಮದಿ, ಸಮಾಧಾನ. ಹೌದು ಪ್ರಿಯರೇ, ನಾವು ನಮ್ಮನ್ನೇ ಪ್ರಶ್ನಿಸೋಣ. ಈ ಪ್ರಪಂಚದಲ್ಲಿ ನಾವು ಶಾಂತಿ ಸಮಾಧಾನಕ್ಕಾಗಿ ಹಾತೊರೆಯುತ್ತಿದ್ದೇವೆ, ಹುಡುಕಾಡುತ್ತಿದ್ದೇವೆ, ಪಡೆದುಕೊಳ್ಳಲು ಆಶಿಸುತ್ತೇವೆ. ವಸ್ತುಗಳಿಂದ, ವ್ಯಕ್ತಿಗಳಿಂದ ದೊರಕದ ಈ ಶಾಂತಿ ಪ್ರಭು ಕ್ರಿಸ್ತರಿಂದ ಮಾತ್ರ ದೊರಕಲು ಸಾಧ್ಯ. ಈ ಸತ್ಯವನ್ನು ನಾವು ಅರಿತು ನಾವು ನಮ್ಮನ್ನೇ ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿಕೊಂಡು ಬದುಕುತ್ತಿದ್ದರೆ ಬಲಿಪೂಜೆ ಮೂಲಕ ದೇವರಿಗೆ ಸ್ತುತಿಸೋದನ್ನು ಒಂದನ್ನು ಸಮರ್ಪಿಸೋಣ. ಒಂದು ವೇಳೆ ನಾವು ಪವಿತ್ರಾತ್ಮ ಪಡೆದುಕೊಳ್ಳದೆ ಪ್ರಭು ಕ್ರಿಸ್ತರನ್ನು ಬರಮಾಡಿಕೊಳ್ಳದೆ ನಮ್ಮ ಜೀವನ ಅಲ್ಲೋಲ ಕಲ್ಲೋಲವಾಗಿದ್ದರೆ ನಮ್ಮ ದುರ್ಶಿಗಾಗಿ ನಮ್ಮ ಕುಟುಂಬದ ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ನನ್ನ
ಸರ್ವಶಕ್ತ ದೇವರೊಡನೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಿಕೆ ಕರೆದೊಯ್ಯಲೇ. ಪ್ರಾರ್ಥಿಸೋಣ. ಪ್ರಭು ಪವಿತ್ರಾತ್ಮ ಶಕ್ತಿಯು ನಮ್ಮ ಮೇಲೆ ಇಳಿದು ಬರಲಿ. ನಾವು ನಿಮ್ಮ ಚಿತ್ತದ ಪ್ರಕಾರ ನಿಷ್ಠೆಯಿಂದ ನಡೆದು ನಿಮಗೆ ಮೆಚ್ಚುಗೆಯಾದ ಜೀವನದಿಂದ ಅದನ್ನು ತೋರುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರ ವಿವೇಕಾಂತರ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನೀವು ವಿಶ್ವಾಸಿಸಿದಾಗ ಪವಿತ್ರಾತ್ಮ ಅವರನ್ನು ಪಡೆದೀರು. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮೇಲ್ನಾಡಿನ ಪ್ರಾಂತ್ಯದ ಮಾರ್ಗವಾಗಿ ಎಫೆಸಕ್ಕೆ ಬಂದನು. ಅಲ್ಲಿ ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ವಿಶ್ವಾಸಿಸಿದಾಗ ಪವಿತ್ರಾತ್ಮ ಅವರನ್ನು ಪಡೆದೀರೋ ಎಂದು ಕೇಳಿದನು. ಅದಕ್ಕೆ ಅವರು, ಪವಿತ್ರಾತ್ಮ ಎಂಬುವರು ಇದ್ದಾರೆಂದು ನಾವು ಕೇಳಿಯೇ ಇಲ್ಲ ಎಂದು ಉತ್ತರಿಸಿದರು. ಹಾಗಾದರೆ ನೀವು ಯಾವ ಜ್ಞಾನದೀಕ್ಷೆಯನ್ನು ಪಡೆದೀರಿ ಎಂದು ಪೌಲನು ಕೇಳಲು, ನಾವು ಯೋಹಾನನ ಜ್ಞಾನದೀಕ್ಷೆ ಪಡೆದೆವು ಎಂದರು. ಆಗ ಪೌಲನು, ಯಾರು ತಮ್ಮ ಪಾಪದಿಂದ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುತ್ತಾರೋ ಅಂಥವರಿಗೆ ಯೋಹಾನನ ಜ್ಞಾನದೀಕ್ಷೆ ಕೊಡುತ್ತಿದ್ದನು. ಆದರೆ ಆ ಯೋಹಾನನೇ ನನ್ನ ಬಳಿಗೆ ಬರುವಾತನಲ್ಲಿ ವಿಶ್ವಾಸವಿಡಿ, ಅವರೇ ಏಸು ಎಂದು ಇಸ್ರಾಯೇಲರಿಗೆ ಬೋಧಿಸಿದ್ದನು ಎಂದನು. ಇದನ್ನು ಕೇಳಿದಾಗ ಅವರು, ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾಸ್ನಾನವನ್ನು ಪಡೆದರು. ಪೌಲನು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಲು ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂದರು. ಆಗ ಅವರೆಲ್ಲರೂ ನಾನಾ ಭಾಷೆಗಳನ್ನು ಮಾತನಾಡುತ್ತಾ ಪ್ರವಾದಿಸಿದರು. ಇವರು ಸುಮಾರು 12 ಮಂದಿ ಇದ್ದಿರಬಹುದು. ಅನಂತರ 3 ತಿಂಗಳ ಕಾಲ ಪೌಲನು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಧೈರ್ಯದಿಂದ ಮಾತನಾಡಿದನು. ದೇವರ ಸಾಮ್ರಾಜ್ಯದ ಬಗ್ಗೆ ಅಲ್ಲಿದ್ದವರೊಡನೆ ಚರ್ಚಿಸುತ್ತಾ ಅವರನ್ನು ವಿಶ್ವಾಸಿಗಳನ್ನಾಗಿಸಲು ಪ್ರಯತ್ನಿಸಿದನು. ದೇವರ ವಾಕ್ಯವಿದು. ಶ್ಲೋಕ. ಅಲ್ಲೇಲುಯ ಅಲ್ಲೇಲುಯ. ಎಚ್ಚರಗೊಳ್ಳಿರಿ, ದೇವನೆಚ್ಚರಗೊಳ್ಳಲಿ. ಆತನ ಶತ್ರುಗಳೆಲ್ಲರೂ ಚದುರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನಗೈಯಲಿ. ಅವರು ಊದಿಬಿಡು ದೇವ, ತೇಲಿ ಹೋಗಲು ಹೊಗೆಯಂತೆ, ಕರಗಿ ಹೋಗಲಿ ನಿನ್ನೆದುರಿಗೆ ಅಗ್ನಿ ಮುಟ್ಟಿದ ಮೇಣದಂತೆ. ಶ್ಲೋಕ. ಸಜ್ಜನರಾದರೂ ಸಂತೋಷಿಸಲಿ, ದೇವರ ಮುಂದೆ ಆನಂದಿಸಲಿ, ಅತುಳ ಹರ್ಷಾನಂದಗೊಳ್ಳಲಿ. ಗಾಯನ ಮಾಡಿರಿ, ದೇವನಿಗೆ ಕೊಂಡಾಡಿರಿ ಆತನ ನಾಮವನ್ನು. ಮೇಘರೂಢನಾಗಿ ಬರುವವರಿಗೆ ಸಿದ್ಧ ಮಾಡಿರಿ ರಾಜಮಾರ್ಗವನ್ನು. ಪ್ರಭು ಆತ ನಾಮಧೇಯ ಹರ್ಷದಿ ಸೇರಿರಿ ಆತನ ಸನ್ನಿಧಿಯನ್ನು. ಶ್ಲೋಕ. ದಿವ್ಯ ಧಾಮದಲ್ಲಿ ಆ ದೇಹ ತಬ್ಬಲಿಗೆ ತಂದೆ ವಿವೇಗಾಶ್ರಯ. ನೀಡುವನು ಮಡದಿ ಮಕ್ಕಳನ್ನು ಒಂಟಿಗನಿಗೆ, ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ. ಶ್ಲೋಕ. Alleluia, alleluia, alleluia. ನಾನು ಬಿದ್ದಲಿಂದಲೇ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ. ಈಗ ಈ ಲೋಕವನ್ನು ಬಿಟ್ಟು ಬಿದ್ದನಲ್ಲಿ ಹೋಗುತ್ತಿದ್ದೇನೆ. ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ.
ಶಿಷ್ಯರು ಯೇಸುವಿಗೆ, ಈಗ ನೀವು ಸಾಮರ್ಥ್ಯಗಳನ್ನು ಬಳಸದೆ ಸ್ಪಷ್ಟವಾಗಿ ಮಾತನಾಡುತ್ತಿದ್ದೀರಿ. ನೀವು ಎಲ್ಲವನ್ನು ಬಲ್ಲವರು, ಪ್ರಶ್ನೆಗಳಿಗಾಗಿ ನೀವು ಕಾಯಬೇಕಾಗಿಲ್ಲ ಎಂದು ನಮಗೀಗ ತಿಳಿಯಿತು. ಆದ್ದರಿಂದ ನೀವು ದೇವರಿಂದ ಬಂದವರೆಂದು ನಾವು ವಿಶ್ವಾಸಿಸುತ್ತೇವೆ ಎಂದರು. ಆಗ ಯೇಸು, ಸ್ವಾಮಿ, ಈಗ ನೀವು ವಿಶ್ವಾಸಿಸುತ್ತೀರೋ? ನೀವೆಲ್ಲರೂ ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ನಿಮ್ಮ ನಿಮ್ಮ ಮನೆಗೆ ಚದುರಿ ಹೋಗುವ ಕಾಲವು ಬರುತ್ತದೆ, ಈಗಾಗಲೇ ಬಂದಿದೆ. ಆದರೆ ಪಿತನನ್ನೊಡನೆ ಇರುವುದರಿಂದ ನಾನು ಒಬ್ಬಂಟಿಗನಲ್ಲ. ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಶಾಂತಿ ಸಮಾಧಾನವನ್ನು ಗ್ರಹಿಸುವ ಕ್ರಿಸ್ತರ ದಿವ್ಯ ಸಂದೇಶವಿದು. ಪ್ರಿಯರೇ, ನಮ್ಮಲ್ಲಿರುವ ಯೋಜನೆಯ ದಿನಗಳನ್ನು ನಾವು ಮಾಡಿದ ಆಧ್ಯಾತ್ಮಿಕ ಪ್ರಯತ್ನ ಪ್ರಾರ್ಥನೆಗಳಿಗೆ ಕಾಡಿಸುಗಳಿಯಲ್ಲಿ ನನ್ನ ಮತ್ತು ನಿಮ್ಮ ಬಲಿ ಇತರ ಸಂಸ್ಕೃತಿಯ ಪ್ರತಿ ಪ್ರಾರ್ಥಿಸೋಣ. ಪ್ರಭು, ಈ ನಿಷ್ಕಳಂಕ ಬಲಿಯರ್ಪಣೆಯು ನಮ್ಮನ್ನು ಶುದ್ಧೀಕರಿಸಲಿ. ಅಂತೆಯೇ ಉನ್ನತದಿಂದ ಬರುವ ಕೃಪಾವರದ ಪ್ರಭಾವವನ್ನು ನಮ್ಮ ಮನಗಳಿಗೆ ಕರುಣಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ನಿರ್ಮಲಗಳನ್ನು ಸ್ವರ್ಗದೊಳಗೆ ಏರಿಸಿರಿ. ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮಹಿಮಾರಾಜರು, ಮೃತ್ಯುಂಜಯರು, ಪಾಪ ವಿನಾಶಕರು ಆದ ಪ್ರಭು ಯೇಸು ದೇವದೂತರು ವಿಸ್ಮಯದಿಂದ ಈಕ್ಷಿಸುತ್ತಂತೆ ಅತ್ಯುನ್ನತ ಸ್ವರ್ಗಕ್ಕೆ ಏರಿ ಹೋದರು. ದೇವ ಹಾಗೂ ಮಾನವರ ಮಧ್ಯಸ್ಥರು, ಲೋಕ ನ್ಯಾಯಾಧೀಶರು, ದೂತಗಣಗಳ ಒಡೆಯರು ಆದ ಅವರು ಸ್ವರ್ಗಾರೋಹಣರಾದರು. ನಮ್ಮ ದೀನ ಸ್ಥಿತಿಯಿಂದ ದೂರವಿರಬೇಕೆಂದಲ್ಲ, ನಮ್ಮ ಶಿರಸ್ಸು ಮುಂದಾಳುವಾದವರು ಹೋಗಿರುವೆಡೆಗೆ ಅವರ ಶರೀರದ ಅಂಗಗಳಾದ ನಾವು ಹೋಗಿ ಸೇರಬಹುದೆಂಬ ದೃಢ ಭರವಸೆ ನೀಡುವುದಕ್ಕಾಗಿ ಅವರು ಆರೋಹಣರಾದರು. ಪಾಸ್ಕಾ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು, ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತದೆ. ಅಂತೆಯೇ ಸ್ವರ್ಗೀಯ ಶಕ್ತರು, ದೂತಗಣಗಳು
ನಿಮ್ಮ ಮಹಿಮೆ ನಿರಂತರ ಗೀತೆಯನ್ನು ಘೋಷಿಸುತ್ತ ಹಾಡುವುದೇನೆಂದರೆ ಪ್ರಭು ನಿಮಿತ್ತವಾಗಿ ಪರಿಶುದ್ಧರು ಸರ್ವಪರಿಶುದ್ಧವಾಗಿಯೂ ನೀವೇ. ಈ ಗುಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮನ ಧ್ವನಿಯಂತೆ ಸುರಿಸಿ ಪಾಲ್ಗೊಳ್ಳುವುದರಿಂದ ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಯಚಿತ್ತ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞ ಸ್ತೋತ್ರ ಸಲ್ಲಿಸಿ ಅದನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕುರಿತು ಹೀಗೆಂದರು: ತೆಗೆದುಕೊಳ್ಳಿದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪವಿತ್ರ ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞ ಸ್ತೋತ್ರ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕುರಿತು ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪಾಪಿತನೇ, ನಿಮ್ಮ ಸಂಪತ್ತು ಸೇವಿಸಲು ನಮ್ಮ ಯೋಗಗಳನ್ನು ಪರಿಗಣಿಸಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಪುನರುತ್ಥಾನವನ್ನು ಆಶ್ರಿತ ಜೀವ ರೊಟ್ಟಿಯನ್ನು ರಕ್ತ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ.
ಕ್ರಿಸ್ತನ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವುದನ್ನು ಪವಿತ್ರಾತ್ಮವನ್ನು ಕೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ತಿಳಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಹಂಚಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಆಧರ್ಮದರ್ಶಿ ಪೀಠ ಮಚ್ಚಾದವರೊಂದಿಗೂ ಸಕಲ ಯಾಜಕರೊಂದಿಗೂ ಪ್ರೀತಿ ಪರಿಪೂರ್ಣತೆಯನ್ನು ನಡೆಸಿರಿ. ತಂದೆ ದೇವರೇ, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸಿದ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ವ್ರತರಾದೆಯನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಅಪ್ಪ ಪಿತನೇ, ನಮ್ಮ ಮೇಲೆ ದಯ ತೋರಿರಿ. ದೇವರ ಪುತ್ರ ತಾಯಿ ಕನ್ಯಾಮರಿಯಮ್ಮನವರೊಂದಿಗೂ ಅವರ ಪತಿಯಾದ ಸಿದ್ಧ ಜ್ಯೋತಿ ಸ್ನಾನಿಕ ಯೋಹಾನರು, ಪುನೀತ ಪ್ರೆಸ್ಬಿಟರ್ ಪೌಲ್ ಜೂತದೆ ಥೋಮಸ್ ಜೇಮ್ಸ್, ಸುಬದ ಯೋಹಾನ್ ಮತ್ತಾದ ಮಾರ್ಕ್ ಲೂಕಾಸ್, ಬೆನ್ನತ್ತ ಬೇತನ ಪೀಠದಿಂದ ನೇರಬ್ಬ ಸಂದರ್ಭದಲ್ಲಿ ಅರ್ಥವಾದಕರಾದ ಬಡದ ಚಿನ್ನಪ್ರವೃತ್ತದ 5 ಪ್ರದೇಶದ ಅಂತೋನಿಯರ್ ಪಾಲ್ಗೊಳ್ಳುವರು ನಂತರ ಕ್ಲಾರೆಟ್ ಸಂಬಂಧ ಆಶೀರ್ವಾದ ಪರು ಅಂತ್ಯೋಗದ ಇಗ್ನಾಸಿ ವೆಲಸ್ ಇಗ್ನಾಸಿ ಫ್ರಾನ್ಸ್ ಬೇರೆ ಫ್ರಾನ್ಸ್ ಜಾನ್ ವಿಲಿಯಂ ಜಾನ್ ಬಾಸ್ಕೋ ಜಿ ಜಾನ್ ಚಾಂಟ್ ಜೆರೋಮ್ ವಿಲಿಯಂ ಜನ್ವಾರಿಯಸ್ St. John Chrysostom, Justin, Julian, Vijay John Polycarp, John, St. Thomas Aquinas, Jude, Prince of Indus, Nicholas, and Sis Veniscus. St. Peter, Tichicamis, Vincent Paulus, Vincent Paul, Pujanam, Desan Pule, St. Dominic, Ramsam, Catherine Chowder, St. Freeze, the Regulation, the Maria Dev, St. Agnes, Magath, Perpetual Plastica, Liman, the Henry, the Petting, the Bigger Part. St. Paul, the historic. ಹಿರಿಯ ತಿಳಿಸಿ ಫಾಸ್ಟ್ಯಾಗ ಮಾರ್ಗದ ಮಕ್ಕಳಿಂದ ಮರ್ಯಾದೆ ಮಾಡ್ತಾರೆ. ಹತ್ತಿರ ಭಕ್ತಿನಾಥ ಪಾರ್ಕ ದೇವಸ್ ಪ್ಯಾಟ್ರಿಕ್ ಸಿಂಧನ ಡೋರಿಸ್ ದಿ ಸೆಬಾಸ್ಟಿಯನ್ ನಂಬರ್ ಜಾಕಿನ್ ಸೊಲ್ಯೂಷನ್ ಜೆರಡ್ ವಿಚ್ ಸೀಟಸ್ ಇಫ್ ಪಿಯೋಲರ್ ಬರ್ತ್ಡೇ ಸಿಂಧು ಈ ಬರ್ತ್ ಸ್ವೀಟ್ ಪ್ರಸಿದ್ಧ ಮತ್ತು ನೀವು ಹೆಚ್ಚಿನ ಬಳಸುವ ಸಂದರ್ಭದಲ್ಲಿಯೂ ನಾವು ನಿಜವಾದ ಭಾಗಿಗಳಾಗಿ ನಿಮ್ಮನ್ನು ಸೂಚಿಸಮಯ ಪ್ರತಿಗೊಳಿಸಿ ಕುಮಾರಿ ಶ್ರೀಕರ ಮುಖಾಂತರ ವಿನಿಶ್ಚಯಿಸುತ್ತೇವೆ. ಇವರ ಮುಖಾಂತರ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮ ಏಕದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರಾಗಿದ್ದ ಪ್ರೇರಿತರಾಗಿ ದೇವ ಬೋಧನೆ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಸಮಸ್ಯೆಗಳಿಂದ ಸಂಕಟಗಳಿಂದ ಉಪದ್ರವರಾಗಿ ಜೀವಮಾನ ಕರೆದು ಶಾಂತಿಯಿಂದ ಕರುಣಿಸಿ ನಾವು ಶಾಂತಿ ನಮ್ಮ ರಕ್ಷಣೆ ತಿಳಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಶಾಂತಿ ಹೋಗುತ್ತೇನೆ, ನನ್ನ ಶಾಂತಿ ಕೊಡುತ್ತೇನೆ ಹೇಳ್ತೇನೆ. ನಮ್ಮ ಪಾಪವನ್ನು ನೀವು ನೋಡದೆ ನಿಮ್ಮ ಅದರಿಂದ ಭಕ್ತಿ ವಿಶ್ವಾಸ ನೀಡಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿ, ಪ್ರೀತಿ, ವಿಶ್ವಾಸ, ಆರೋಗ್ಯ, ಜ್ಞಾನ, ಪರಿಶುದ್ಧತೆ ಅನುಗ್ರಹಿಸಿರಿ. ಯುಗಾಂತರಕ್ಕೂ ಪ್ರಭು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿ ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ಈಗ ಲೋಕದ ಪಾಪಗಳನ್ನು ಪರಿಹರಿಸಿ ದೇವರ ಕುರಿತ ಪ್ರೀತಿಯ ಪಾಸ್ಕ ಪೂಜೆಗೆ ಆಹ್ವಾನಿತ ನಾವು ಭಾಗ್ಯವಂತರು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರುತ್ತೇನೆ, ಆಗ ನಿಮ್ಮ ಹೃದಯ ಹರ್ಷಿಸುವುದು ಎನ್ನುತ್ತಾರೆ ಪ್ರಭು. ಹಲ್ಲೆಲೂಯಾ. ವಂದಿಸಿ ಪ್ರಾರ್ಥಿಸೋಣ. ಪ್ರಬೋಧೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದವರಾದ ನಾವು ಹಳೆಯ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ಪ್ರೀತಿಯ ಆರೋಹಣವಾಗಿದ್ದಾರೆ. ತಾವಿರುವೆಡೆಗೆ ನೀವು ಬಂದು ಸೇರಲು ಅವರು ನಿಮಗೆ ದಾರಿ ತೋರಿದ್ದಾರೆ. ಈ ಸುದಿನದಲ್ಲಿ ಸರ್ವಶಕ್ತ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪುನರುತ್ಥಾನರಾದ ನಂತರ ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಸ್ಪಷ್ಟವಾಗಿ ಕಾಣಿಸಿಕೊಂಡರು. ಅಂತೆಯೇ ಅವರು ನ್ಯಾಯಾಧೀಶರಾಗಿ ಆಗಮಿಸುವಾಗ ನಿತ್ಯಕ್ಕೂ ನಿಮ್ಮ ಮೇಲೆ ದಯಾವಂತರಾಗಿರುವಂತೆ ದೇವರು ನಿಮಗೆ ಅನುಗ್ರಹಿಸಲಿ. ಕ್ರಿಸ್ತರು ತಮ್ಮ ತಂದೆಯ ಮಹತ್ವದಲ್ಲಿ ಅವರೊಡನೆ ಆಸನ್ನರಾಗಿರುವುದು ನೀವು ವಿಶ್ವಾಸಿಸುತ್ತೀರಿ. ಕಾಲ ಹಂತದವರೆಗೂ ಅವರು ನಿಮ್ಮೊಡನೆ ಇರುವರು ಎಂಬ ವಾಗ್ದಾನದ ಪರಿಪೂರ್ಣತೆಯನ್ನು ನೀವು ಆನಂದದಿಂದ ಅರಿಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೂ ನಿಮ್ಮ ಮನೆಗಳ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಕ್ರಿಸ್ತರಿಂದ ಪಡೆದುಕೊಂಡ ಶಕ್ತಿ ಸುಸಂದೇಶ ಎಲ್ಲರನ್ನು ಹಂಚಿಕೊಂಡು ಬಾಳಲು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ಅಲ್ಲೇಲೂಯಾ, ಅಲ್ಲೇಲೂಯಾ.